ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗು. ಲಾಸ್ಟ್ ಬ್ಲಾಗಲ್ಲಿ ಮಳಲೂರು ಹೋಗಿದ್ವಿ ನಮ್ಮ ತಮ್ಮ ಅನಿ ಮಗಂದು ಬರ್ತಡೆಗೆ. ಸೊ ಅಲ್ಲಿಂದ ಬೇಗನೆ ಬಂದ್ವಿ. 5:05 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ತನು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ಲು. ನಾನು ಸ್ವಲ್ಪ ಕುಡಿಯೋದಕ್ಕೆ ನೀರು ತುಂಬಿದೆ. ಅಷ್ಟರಲ್ಲಿ ಅಮ್ಮ ಅಕ್ಕ ಕೂಡ ಅವರು ಬಂದರು. ಸೊ ಅವ್ರು ಬಂದಾದಮೇಲೆ ಈಗ ರಾತ್ರಿ ಊಟಕ್ಕೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲೇ ನಮ್ಮ ದೊಡ್ಡಮ್ಮ ಮನೆ, ಅಂದರೆ ನಮ್ಮ ನಮ್ಮ ದಿಲೀಪಣ್ಣ ಇದ್ದಾರಲ್ಲ ಅವ್ರ ಮನೆ, ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಅಮ್ಮನ ತವ್ರ ಮನೆ ಇದೆ. ಫಸ್ಟು 4 ಮನೆ ಇತ್ತು, ಈಗ 3 ಮನೆ. ನಮ್ಮ ಅಮ್ಮಂದು 2 ಜನ ಅಕ್ಕದ ಮನೆ, ಹಾಗೆ ತವ್ರ ಮನೆ ಎಲ್ಲ ಒಂದೇ ಊರಲ್ಲಿ ಇದ್ದಿದ್ದು. ಇವಾಗ ನಮ್ಮ ದೊಡ್ಡಮ್ಮ ಇಲ್ಲ, ಅಂದರೆ ಒಂದು ಫ್ಯಾಮಿಲಿ ಇಲ್ಲ, ಹಂಗಾಗಿ ಮೂರು ಜನ ಫ್ಯಾಮಿಲಿ ಇಲ್ಲೇ ಇದ್ದೀವಿ. ವಾವ್, ಪ್ರೇಮಂದು ರಂಗೋಲಿ ಇರಬೇಕು. ರಂಗೋಲಿ ಓ ಬಾವಾ ಬಾಮ ಈಗ ಮಟನ್ ಸಾಂಬಾರು, ಗೀ ರೈಸು ಎಲ್ಲ ಉಳಿದ್ಬಿಟ್ಟಿತ್ತು ಊಟ. ಸೊ ಹಂಗಾಗಿ ಇಲ್ಲಿಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರು. ಅಂದರೆ ಅಲ್ಲಿ ಫಂಕ್ಷನಲ್ಲಿ ಉಳ್ದಿದ್ದು ತೊಗೊಬಂದಿದ್ರಲ್ವ, ಬನ್ನಿ ಅಂತ ಕರೆದ್ರು ಅಂತೇಳಿ ಇಲ್ಲೇ ಊಟ ಎಲ್ಲ ಮುಗಿಸಿದ್ವಿ. ವಿಳೆದೆಲೆ ಕೂಡ ಹಾಕ್ಕೊಂಡೆ ನಾನು ಅಪರೂಪಕ್ಕೆ. ಒಂಥರ ಖುಷಿ ಅನ್ನಿಸ್ತಾಯಿತ್ತು ವಾತಾವರಣ ಎಲ್ಲ. ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ತಾಯಿದ್ರು ರಸ್ತೆಯಲ್ಲಿ. ಸೊ ಬೆಂಗಳೂರಲ್ಲಿ ಒಂಥರ ಒಂಟಿ ಅನಿಸುತ್ತೆ, ಯಾರು ಅಕ್ಕಪಕ್ಕ ಮಾತಾಡಲ್ಲ, ಒಂಥರ ಒಳಗಡೆನೇ ಇರೋದು. ಊರಿಗೆ ಬಂದ್ರಂಗಲ್ಲ, ಅರ್ಧ ಊರೇ ರಿಲೇಟಿವ್ಸು, ಅಮ್ಮನ ಅಣ್ಣ ತಮ್ಮದಿರು, ನಮ್ಮ ಅಜ್ಜ ಅಜ್ಜಿರ ಅಣ್ಣ ತಮ್ಮದಿರು, ಹಂಗೆ ಊರೇ ರಿಲೇಟಿವ್ಸ್ ಆಗಿರೋದ್ರಿಂದ ಒಂಥರ ಎಲ್ಲೋದ್ರೂ ಮಾತಾಡ್ಕೊಂಡು ನಿಂತ್ಕೊಳೋದು, ಎಲ್ಲೋದ್ರೂ ಆ ವಿಷಯ ಈ ವಿಷಯ ಮಾತಾಡೋದು, ಹೆಂಗಿದೆಯಾ ಹೇಗೆ ಅಂತೆಲ್ಲ ಕೇಳೋದು, ಒಂಥರ ಖುಷಿ ಆಗ್ತಿರುತ್ತೆ. ನಿಜ ಹೇಳ್ಬೇಕಂದ್ರೆ ಜನರ ಜೊತೆ ಜಾಸ್ತಿ ಬೆರಿಬೇಕು. ಹಳ್ಳಿಗಳ ಕಡೆ ಇದ್ದರೆ ಒಂಥರ ಜಾಸ್ತಿ ಎಲ್ಲ ಮಾತಾಡೋದು, ಕಷ್ಟ ಸುಖ ಮಾತಾಡೋದು, ಹಂಗೆ ಹಿಂಗೆ ಅದು ಇದು ಫಂಕ್ಷನ್ ಅಟೆಂಡ್ ಮಾಡೋದು, ತುಂಬ ಖುಷಿ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನಾನಂತೂ ಊರಲ್ಲಿ ಬೆಂಗಳೂರಲ್ಲಿ ಇದ್ದು ಒಂಥರ ಒಂಟಿ ಅನಿಸ್ಬಿಟ್ಟಿದ್ದೀನಿ. ನನಗೆ ಆ ಥರ ಆಗಿದೆ. ಇಲ್ಲಿ ಬಂದರೆ ಏನೋ ಒಂಥರ ನಮ್ಮೂರಲ್ಲಿ ನಾವು ಕಳೆದೋಗ್ಬಿಡ್ತೀವಿ ಅಂತೀವಲ್ಲ, ಆ ರೀತಿ ಕಳೆದೋಗ್ಬಿಡ್ತೀನಿ ನಾನು. 8 ಗಂಟೆಗೆ ಹೋಗಿದ್ದು, 10:30 ತನಕ ನಮ್ಮ ತಮ್ಮದಿರು, ನಮ್ಮ ಅಣ್ಣನ ಜೊತೆ, ನಮ್ಮ ತಮ್ಮ ನಮ್ಮ ಅಣ್ಣನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಕಾಲ ಎಲ್ಲ ಕಳೆದು, ಹೊರಗಡೆ ಎಲ್ಲ ಅಂದರೆ ರೋಡೆಲ್ಲ ಏನಿದೆ ನೋಡಿ, ಅಲ್ಲಿ ಜಗಲಿ ಎಲ್ಲ ಇದೆ, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡಿ ಖುಷಿಯಾಗೋಯ್ತು ನಿಜವಾಗ್ಲೂ. ಮಾತಾಡಿಕೊಂಡು ರಾತ್ರಿ ಇವಾಗ ಮನೆಗೆ ಬರ್ತಾಯಿದ್ದೀವಿ. ಬಂದುಬಿಟ್ಟು ನಿದ್ದೆ ಮಾಡಬೇಕು. ಮತ್ತು ನಾಳೆ ಬಿಟ್ಟು ನಾಡಿದ್ದು ನಮ್ಮೂರ ರಥೋತ್ಸವ ಇದೆ. ಸೊ ಹಂಗಾಗಿ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗೇ ವ್ಲಾಗಿಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ರಂಗೋಲಿ ತಪ್ಪ ಅಲ್ಲ, ಅಜ್ಜಿ ನೀರು ಬಿಟ್ಟಿದ್ದು ತಪ್ಪು ಅಂತೀಯಾ? ಹೌದು, ನಾನು ಕರೆಕ್ಟಾಗಿ ಹಾಕ್ತಾ ಇದ್ದೆ. ಮೈ ಬಡ್ಸಕ್ಕೂ ಹತ್ತಿನೇ ಬಂದ್ಬಿಡುತ್ತೆ. ಡೇಂಜರ್ ಬರ್ಸು, ಯಾರು ತಂದಿದ್ದು ಅಲ್ಲಿತ್ತು, ನಂಗೆ ಗೊತ್ತಿಲ್ಲ, ಅಲ್ಲಿ ಒಳಗೆ ಉಳಿಯುತ್ತೆ ಅದು. ನೆಕ್ಸ್ಟ್ ಡೇ ಇದು ಜಾತ್ರೆಗೆ. ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ತನಗೋಸ್ಕರ ಒಂದು ಸಾಂಗ್ ಆಡ್ಲಾ? ನೋ ಥ್ಯಾಂಕ್ಸ್. ನಾಳೆ ನಮ್ಮ ಜಾತ್ರೆ ಇದೆ, ಅದಕ್ಕೆ ನಾವು ಎಲ್ಲ ಮನೆ ಕ್ಲೀನ್ ಮಾಡ್ತಿದ್ದೀವಿ. ಅದೇನೋ ಈ ಮನೆಗೆ ಬಂದ್ರೆ ನಂಗೆ ಕೆಲಸ ಮಾಡಂಗೆ ಅನ್ಸುತ್ತೆ, ನಮ್ಮ ಮನೇಲಿ ಅನ್ಸುತ್ತೆ. ಹೌದು ನಿಜ, ನಾನಾಗಿ ಕಸ ಗುಡಿಸ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಅಲ್ಲ, ನಾನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ನೀನು ಲೈಫ್ ಟೈಮ್ ರಿಲ್ಯಾಕ್ಸೇ ಮಾಡ್ತಾನೆ ಇರು. ಹೌದು, ಒಂದು ಸಣ್ಣ ಕೆಲಸ ಮಾಡೋದು ಕಲ್ತ್ಕೋಬೇಡ. ಒಳ್ಳೆ ಹುಡುಗ. ನಾನು ಒಬ್ಳೆ ಏನೇನು ಕೆಲಸ ಮಾಡ್ತಾಳೆ? ಸೊ ಮನೇಲಿ ಅವಳು ಏನು ಮಾಡಲ್ಲ. ನಾನು ಇಲ್ಲಿ ಒಬ್ಳೆ ಇದನ್ನೆಲ್ಲ ತಂದು ಇಡ್ತಾ ಇದ್ನಲ್ಲ, ಅವನೇ ಮಿಕ್ಕಿದ್ದನ್ನೆಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಕಸ ಗುಡ್ಸೋದು ಅವ್ರಪ್ಪಿದ್ದಾಗ ಮಾತ್ರನಾ? ಊಟ ಮಾಡಾದ್ಮೇಲೆ ಒರೆಸ್ತಾಳೆ, ಕಸ ರೂಮಿಂದ ಕಸ ಗುಡ್ಸ್ಕೊ ಬರ್ತಾಳೆ, ಅವ್ರ ಅಪ್ಪಗೆ ಹಾಸಿಗೆ ಹಾಕೊಡ್ತಾಳೆ. ಅಪ್ಪನ ಸೇವೆ ಮಾತ್ರ, ಅಮ್ಮಂಗಿಲ್ಲ. ಆಮೇಲೆ ಅವಳು ಹಾಸಿಗೆ ಹಾಸ್ಕೊಂತಾಳೆ, ಎಲ್ಲರಿಗೂ ಹಾಸ್ಕೊಡ್ತಾಳೆ. ಹಾಸ್ಕೊಡ್ತೀಯ? ವೆರಿ ಗುಡ್. ಅಷ್ಟು ಕೆಲಸ ಮಾಡ್ತಾಳೆ. ಅವ್ರ ಅಪ್ಪಗೆ ಎದ್ರಿ ನಾನು ಅಪ್ಪಗೆಲ್ಲ ಇದ್ರೆ ನಮ್ಮ ಅಪ್ಪ ಹೇಳುತ್ತೆ ಸುಮ್ಮನೆ, ತುಂಬಾ ಫ್ರೀಯಾಗಿ ಕೂತಿರ್ತೀನಲ್ಲ ಮಾಡು ಅಂತ, ಆದ್ರೂ ನಾನು ಮಾಡೋದು. ತಾನು ಯಾರಿಗೂ ಎದುರಲ್ಲ ಅಲ್ಲ? ನನಗೆ ಎದುರುತ್ತೀಯಲ್ಲ?
ಇಲ್ಲ ಇಲ್ಲ. ನಾನು ಎದ್ರ ಅಂತ ಕೆಲಸ ಏನು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನಾನೇ ಎದ್ರಿ ಇದು ಫಸ್ಟ್ ನೀರ್ ಹಾಕ್ಬೇಕು, ಅವಾಗ ಉಜ್ಬೇಕು. ಹಂಗೆ ವರ್ಷಕ್ಕೆ ಯಾರು ನೋಡ್ಲಿ ಅವಾಗ ತುಂಬಾ ತುಂಬಾ ನಂಗೆ ಕೋಪ ಪೇಪರ್ ಇದೆ. ಈ ಪೇಪರ್ ಅಲ್ಲಿ ತುಂಬಾ ಇರಿಟೇಷನ್ ಆಗುತ್ತೆ. ಗಾಜಿನ ಪೇಪರಲ್ಲಿ ಒರೆಸು, ಅವನ್ನ ಬಟ್ಟೆಲಿ ಒರೆಸು. ಸ್ಕ್ರ್ಯಾಚ್ ಮಾಡಿಗಿಡಿರ, ನಿಧಾನ ಕೂಡ್ಸ್ರಿ, ಒರೆಸ್ರಿ. ಸಾಫ್ಟ್ ಬಟ್ಟೆ ಆಗಬೇಕು ಗ್ಲಾಸ್ ಒರ್ಸಕ್ಕೆ. ದಿನ ನಂಗೆ ಗೊತ್ತು, ನನಗೂ ಇರಿಟೇಟ್ ಆಗ್ತೈತಿ ಕೈ ನೋವು. 5 ಗಂಟೆಗೆ 5 ನಿಮಿಷ ಇದೆ. ಎಷ್ಟು ಕಲ್ಲಂಗಡಿ ಅದು? ಸಣ್ಣದಕ್ಕೆ 50? ಮತ್ತೆ ಕೆಜಿ 30 ರೂಪಾಯಿ ಕಣ. ಎಷ್ಟಿತ್ತದು? ಕೆಜಿ 900 ಗ್ರಾಮ್ ಇತ್ತು. 1 ಕೆಜಿ 900 ಗ್ರಾಮ ಸಾಂಬಾರು. ಹಾಂ, ಬೇಕಾದ್ರೆ ಖಾರ ಪುಡಿ ಹಾಕಲ್ಲ, ಅದು ತಿನ್ನೋದಿಲ್ಲ. ಖಾರ ಪುಡಿ ಹಾಕ್ಬೇಕು. ಖಾರ ಪುಡಿ ಹಾಕ್ತಿರ್ತಾರೆ. ಹಾಕು ಖಾರ ಪುಡಿ. ಹಾಯ್ ಗಾಯ್ಸ್, ನಾವು ನಮ್ಮ ಅಕ್ಕನ ಜೊತೆ ಫೋನಲ್ಲಿ ಲೂಡೋ ಆಡ್ತಿದ್ದೀವಿ. ಅದು ಹೆಂಗೆ ಆಡೋದು ಅಂತ ನಾವು ಹೇಳ್ಕೊಡ್ತೀವಿ, ಬನ್ನಿ. ಓ ಶಿವನೇ, ಪೋಸ್ ಕೊಡ್ಬೇಡ. ಗಾಯ್ಸಿ ಕರಿತವನೆ. ಗಾಯ್ಸಿ ಫೋನ್ ಯಾಕೆ? ಅದು 3 ಬರ್ತಲ್ಲ, ಅದಕ್ಕೆ ಅಮ್ಮ, ಆ ಬಾಳೆ ಗಿಡಕ್ಕೆ ಯಾವ್ದಾದ್ರು ಒಂದು ಕಂಬ ತರ ಇದ್ರೆ ಕೊಡ್ಬೇಕಿತ್ತು ಕಣಮ್ಮ. ಗಾಳಿ ಮಳೆ ಬಂದ್ರೆ ಬಿದ್ದೋಗ್ಬಿಡುತ್ತೆ ಬಾಳೆ ಗೊನೆ. ಬಗ್ಬಿಟ್ಟಿತ್ತಲ್ಲ. ಹಾಂ 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 ಹಾಂ, ಚೆನ್ನಾಗಿ ಬಂದಿತ್ತಲ್ಲ ಗೊನೆ. ನೀನು ಕೋಲೆಲ್ಲ ಕಡ್ದ್ಬಿಟ್ಟ? ಸೌದೆ ಎಲ್ಲ ಕಡ್ದಾಕ್ಬಿಟ್ಟ? ಹಾಂ, ರೋಸ್ ಒಳ್ಳೆ ಚೆನ್ನಾಗಿತ್ತಿದ್ದು, ಪಿಂಕ್ ಕಲರ್. ಎಲ್ಲಿಂದ ತಂದಾಕ್ದೆ ಇದನ್ನ? ಹ್ಞೂ ಹ್ಞೂ ಹಾಂ ಹಾಂ. ಹ್ಞೂ, ಇವೆಲ್ಲ ಇಲ್ಲ ಗಿಡನೂ ಬೆಳೆದು ಹ್ಞೂ. ಏನಿಲ್ಲ, ಅವನ್ನೆಲ್ಲ ಹಾಕಿದ್ದೀನಿ. ಅದು ಇದು ಇದ್ರಕಾಯಿ ಸೀಮೆ ಗಿಡ ಅದ್ರಗೊಂದು ಕಾಯಿ. ಸೀಮೆ ಬದನೆಕಾಯಿ ಹಾಕಿದೀಯಾ? ಅಲ್ಲೇ ಈಗ ಬಾಳೆ ಗಿಡ ಮೇಲೆ ಬಿತ್ತಲ್ಲ, ಅದೇ ಅದು ಸೀಮೆ ಬದನೆಕಾಯ. ಸರಿ ಎಬ್ಬಿರೋದು. ಮೊದಲು ಸರಿ ಕಾಯಿ ಬಿಟ್ಟು ಈಗ 2ನೇ ಸರಿ ಎಬ್ಬಿರೋದು. ಹಾಂ, ಸೀಮೆ ಬದನೆಕಾಯ್ದು ಬಾಳೆ ಗಿಡದ ಮೇಲೆ ಹಬ್ಬಿರೋದು ಅಲ್ಲ. ಸೀಮೆ ಬದನೆಕಾಯಿ ಎಷ್ಟು ಬಿಟ್ಟು? 10 ಬಿಟ್ಟವಾ? ಹಾಂ ಹಾಂ, ಇಲ್ಲೇದೇನಾ? ಬದನೆಕಾಯಿ ಗಿಡನೇ ಸುಮಾರು ಹಾಕಿದೀಯಾ? ಆ ಕಡೆ ಹಾಕಿರೋದು ಇದಾ ಅವರೆಕಾಯ? ಆ ಕಡೆದು ಇವೆಲ್ಲ ಹಾಕಿದ್ದೀನಿ ಅಂದಲ್ಲ, ಎಲ್ಲಿ ಮತ್ತೆ ಮರ್ಗೆಣ್ಸು? ಬೇಲಿ ಹೊತ್ತು ಆ ಕಡೆ ಹೊತ್ತಿ ನಟ್ಟಿದೆಯಾ? ಹ್ಞೂ, 20 ಕೆ ಜಿ. 20 ಕೆ ಜಿಗೆ ಎಷ್ಟಾಯಿತು ದುಡ್ಡು? 200 ರೂಪಾಯಿ ಆಯಿತು, 300 ರೂಪಾಯಿ ಏನೋ ಆಯಿತು. ಮಾರ್ಕೆಟಿಗೆ ಕೊಟ್ಟ ಮಾರರಿಗೆ? ಸಂತೆಗೆ
ಮಾರವ್ರಿಗೆ ಕೊಟ್ಟೆ? ಅವ್ರು ಮಾರ್ತಾರ ತಾಳ್ತಾರ. ಅವ್ರಿಗೆ ಕೊಟ್ಟ? 15 ರೂಪಾಯಿನಾಗ ಒಂದ್ಸರಿ ಹಾಕ್ಯಂಡ್ಲು, 12 ರೂಪಾಯಿನಾಗ ಒಂದ್ಸರಿ ಹಾಕಿ, 10 ರೂಪಾಯಿನಾಗ ಒಂದು 20 kg ಬಿಟ್ಟು 15 kg ಸಿಕ್ಕಿದ ದಿವಸ 10 ರೂಪಾಯಿನಾಗ ಹಾಕ್ಯಂಡ್ಲು. ಹಾಂ ಇನ್ನೊಂದು ದಿವಸ 15 kg ಸಿಕ್ಕಿದ ದಿವಸ ಹಾಂ ಇನ್ನು 12 kg ಸಿಕ್ಕಿದ ದಿವಸ ಒಂದು ದಿವಸ 15 ರೂಪಾಯಿನಾಗ ಹಾಕಿ. ಹೌದಾ? ಅದು ನನಗೆ ತಂದು ಕೊಡಮ್ಮ, ಯಾರಿಗೂ ಕೊಡಬೇಡ ಬಿಟ್ಟಾಗೆಲ್ಲ ಅಲ್ಲ. ಹ್ಞೂ ಒಂದೇ ಗಿಡದಾಗ 10 kg ಕೆಡ್ಸಿ ಸಿಕ್ಕಿ. ಹೌದಾ? ಒಂದು ಗಿಡದಾಗ ಹ್ಞೂ ಚಿಡ್ದಪ್ಪ ಇಟ್ಟು ಹ್ಞೂ ಎಲ್ಲ ಗಿಡದಿಂದ ಒಂದು 10 kg, ಒಟ್ಟಿಗೆ ಒಂದು 20 kg ಗೆಣಸು. ಹೌದಾ? ಇದಕ್ಕೆ ಎಲ್ಲ ಮಾಡ್ತೀನಿ. ಯಾಕೆ ಅವರೆಕಾಯಿ ಒಂದು 20 kg ಅವರೆಕಾಯಿ ಬಿಟ್ಟು. ಹ್ಞೂ ಅವರೆಕಾಯಿ 20 kg? ಹಾಂ 2 ಸರಿಂದ 20 kg ಅವರೆಕಾಯಿ ಬಿಟ್ಟು ಕೊಡ. ಹ್ಞೂ ಇನ್ನೂ 1 kg ಕೊಟ್ಟು ಕಳಿಸಿದೆ. ಮಂಗಳೂರು 2 kg ಮಾರಿದೆ. ಹ್ಞೂ ಆಮೇಲೆ ನಿಮಗೆ ತಗೊಂಬಂದೆ, ಮತ್ತವ್ರಿಗೆ ಕೊಟ್ಟೆ, ಉಂಡೆ ಕೊಟ್ಟೆ, ದಿಲ್ಪರಿಗೆ ಕೊಟ್ಟೆ, ಅತ್ತಮ್ಮಗೆ ಕೊಟ್ಟೆ, ಹ್ಞೂ ಇವಳಿಗೆ ಸಂಪತ್ ನೆಂಟಿಗೆ ಕೊಟ್ಟೆ. ಹ್ಞೂ ನಾನಂತೂ ಯಾವಾಗ ಬೇಕೋ ಸಾರು ಮಾಡ್ತೀನಿ. ಈಗ ಇವ್ರು ಬಂದಿದ್ರೆ ಒಂದು 2 ದಿವಸ ಪಲಾವ್ ಮಾಡಿದ್ವಿ. ಏನು ಗೊಬ್ಬರ ಗಿಬ್ಬರ ಏನೂ ಹಾಕಿಲ್ಲ ಅದಕ್ಕೆ? ಗೊಬ್ಬರ ಇನ್ನೊಂದು ಗೊಬ್ಬರ ಹಾಕಪ್ಪ. ಸುಮ್ಮನೆ ಹಂಗೆ ಮಾಮೂಲಿ ಬೆಳೆದಿರೋದು ಭೂಮಿಲಿ? ಹ್ಞೂ ಮಕ್ಕನೇ ಕರ್ರುಗೆ ಆಗೋಯ್ತಲ್ಲ. ಈಗ ನಾನು ಎಲ್ಲ 10 ರೂಪಾಯಿ ಒಂದು 10 ರೂಪಾಯಿಗೆ ಒಂದು ಸಣ್ಣ ಪೀಸ್ ಕೊಡ್ತಾರಷ್ಟೇ. ಅಜ್ಜಿ 30 ರೂಪಾಯಿ ನೋಡ್ತಿದ್ರು. ಇದು ನಾವು ನೀನು ಹಂಗೆ ತಿನ್ನೋಕೋದ್ರೂ ಬಿದ್ದೋಗುತ್ತೆ ಸ್ಪೂನಲ್ಲಿ. ಎಲ್ಲಿಟ್ಲಿ ಜಲಾಂಟಿ ತಲೆ ಮೇಲೆ ಎಲ್ಲಿ ಅಲ್ಲೇ ಒಳಗೆ ಹಾಕ್ಬಿಡೋಕು ಸಿಂಕಿಗೆ. ಬೇಡ ಪಕ್ಕೆ ಕಡ್ಡಿ ನಾನು ಯಾವ ಕಡ್ಡಿ? ಮಳೆ ಉದುರುತ್ತೈತಾ? ಮನಸ್ವಿ ಕೊಡ್ಲಿಲ್ವೇನಮ್ಮ? ಗೇಮ್ ಮಾಡ್ಕೊಂಡು ಕೂತಿದ್ದಾಳ. ಈ ಸೀಸನ್ ಸಕ್ಕತ್ತಾಗಿರುತ್ತೆ. ನಾವಿಬ್ರು ಹೋಗಿ ನಮಗೆ ತಗೊಬಂದ್ವಿ. ಅವಳು ಎದ್ದಾಗ ಅವಳು ತಗೋಬೇಕು. ಕೊಡೋಗ್ತಾನ ಅವಳಿಗೊಂದ? ಬೇಡ ಬಿಡಿ ಬೇಡ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ. ಏನಂತ? ಥ್ಯಾಂಕ್ ಯು ನಂಗೆ ಸೇಮ್ ಟು ಅಂತ ಕೇಳಿಸ್ತು. ಸೇಮ್ ಟು ಅಂದಾಗಾಯ್ತು. ಅಮ್ಮ ಕಳೆ ಚಿಂದ್ರಪ್ಪರೇ ಇಲ್ಲ ಸಾಲ್ಟ್ ಹಾಕೊಂಡು ತಿಂತಾರೆ. ಅವ್ರ ದೇಶದಲ್ಲಿ ಸಾಲ್ಟ್ ಹಾಕ್ತಾರೆ. ಇಂಡಿಯಾದಲ್ಲಿ ಸಾಲ್ಟ್ ಅರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅವ್ರಿಗೆ ಟೇಸ್ಟ್ ಗೊತ್ತಿಲ್ಲ. ಸಾಲ್ಟ್ ಇದು ಸಾಲ್ಟ್ ಮತ್ತೆ ಖಾರ ಪುಡಿ ಜಾಪನೀಸ್ ಅವರು ತಿಂತಾರಪ್ಪ ಸಾಲ್ಟ್ ಹಾಕೊಂಡು. ಮೈ ವಾಟರ್ ಮೆಲನ್ ತಿಂದ್ರೆ ಹೊಟ್ಟೆನ ತುಂಬಿಡುತ್ತೆ. ಗೊತ್ತು ಬೆಂಗಳೂರಲ್ಲಿ ಇದ್ದಾಗ